ನಮಸ್ಕಾರ ಎಲ್ರಿಗೂ. ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ವಾರಾಂತ್ಯದಲ್ಲಿ ಸುದೀಪ್ ಸರ್ ಎಲ್ಲ ಬಿಕಾಸ್ ಆಫ್ KCC ಮ್ಯಾಚ್ ಸಲುವಾಗಿ. ಆದ್ರೆ ಶ್ರುತಿ ಅವರು ಈ ವಾರದ ನ್ಯಾಯ ಪಂಚಾಯಿತಿಯ ನ್ಯಾಯಾಧೀಶರಾಗಿ ಬಂದಿದ್ದಾರೆ. ಅದಕ್ಕೆ ಜನ ಏನೆಲ್ಲ ಹೇಳ್ತಾ ಇದ್ದಾರೆ ಅಂಡ್ ಪ್ರೋಮೋ ನೋಡಿದ್ರೆ ಅದಕ್ಕೆಲ್ಲ ಜನ ಏನೆಲ್ಲ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋಣ. ಫಸ್ಟ್ ಕಮೆಂಟ್ ಏನಪ್ಪಾ ಅಂದ್ರೆ, ಶ್ರುತಿ ಅವರು ಕೇಳ್ತಿರೋ ಪ್ರಶ್ನೆಗಳನ್ನ ಸುದೀಪ್ ಸರ್ ಕೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯಾರಿಗೆಲ್ಲ ಅನ್ಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಅದೇ ವಿನಯ್ ಅವರು ವಾರಾಂತ್ಯದಲ್ಲಿ ಒಂಥರ ಇರ್ತಾರೆ, ವಾರ ಪೂರ್ತಿ ಒಂಥರ ಇರ್ತಾರೆ. ವಾರಾಂತ್ಯದಲ್ಲಿ ತುಂಬಾ ಸಭ್ಯರಾಗಿ ಅಮಾಯಕನ ತರ ನಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಅಂತ ತುಂಬಾ ಜನ ಕೇಳ್ತಾ ಇದ್ರಲ್ಲ, ಕಮೆಂಟ್ಸ್ ಎಲ್ಲ ಹಾಕ್ತಾ ಇದ್ರು. ಇದನ್ನೇ ಸುದೀಪ್ ಸರ್ ಕೇಳಿದ್ರೆ ಹೇಗಿರ್ತಿತ್ತು, ಜಸ್ಟ್ ಇಮ್ಯಾಜಿನ್ ಅಂತಾನು ಹೇಳ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ. ಶ್ರುತಿ ಮೇಡಮ್ ಬಂದಿರೋ ಹಿಂದಿನ ಗುಟ್ಟೇನು ಗೊತ್ತಾ, ಕಿಚ್ಚ ಸರ್ ಬಂದಿಲ್ಲ ಅದಕ್ಕೆ ಅಂತ ಹಾಕಿದ್ದಾರೆ. ಓಕೆ, ನೆಕ್ಸ್ಟ್ ಸೂಪರ್ ಶ್ರುತಿ ಮ್ಯಾಮ್, ನೀವಾದ್ರೂ ಸರಿಯಾಗಿ ನ್ಯಾಯ ಕೊಡಿಸಿ ನಮ್ ಸಂಗೀತಾಗೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಮೆಂಟ್, ತಪ್ಪುಗಳನ್ನ ಕವರ್ ಅಪ್ ಮಾಡೋಕೊಳ್ಳೋದ್ರಲ್ಲಿ ವಿನಯ್ ಫೇಮಸ್ ಅನ್ನೋರು ಲೈಕ್ ಮಾಡಿ ಅಂತ ಹಾಕಿದ್ದಾರೆ. ಫೈನಲಿ ಪ್ರಾಪರ್ ಕ್ವಶನ್ ಕೇಳಕ್ಕೆ ಒಂದ್ ಲೇಡಿನೇ ಬರ್ಬೇಕಾಯ್ತು. ಅಟ್ಲೀಸ್ಟ್ ಈಗ್ಲಾದ್ರೂ ಧೈರ್ಯವಾಗಿ ವಿನಯ್ನ ಕ್ವಶನ್ ಮಾಡೋ ಒಬ್ರಾದ್ರೂ ಬಂದ್ರಲ್ಲ ಬಿಗ್ ಬಾಸ್ಗೆ. ದಿಸ್ ಇಸ್ ಗುಡ್. ಮನೇಲಿರೋ ಕಂಟೆಸ್ಟೆಂಟ್ ಇಂದ ಹೋಸ್ಟ್ ವರ್ಗೂ ಬರೀ ವಿನಯ್ಗೆ ಸಪೋರ್ಟ್ ಮಾಡ್ಕೊಂಡು ಬಕೆಟ್ ಹಿಡಿಯೋದಾಗಿತ್ತು ಇಲ್ಲಿವರೆಗೂ ಅಂತಾನು ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಶ್ರುತಿ ಅವರು ಇವಾಗ ಬಂದಿದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವಾಗಾದ್ರೂ ಎಲ್ಲರೂ ವಿನಯ್ಗೆ ಬಕೆಟ್ ಹಿಡಿತಾ ಇದ್ರು. ಬಟ್ ನೀವು ತುಂಬಾ ಚೆನ್ನಾಗಿ ಕೇಳಿದ್ರೆ ಒಂದ್ ಲೇಡಿನೇ ಬರ್ಬೇಕಾಗಿತ್ತು ಅವ್ರಿಗೆ ಪ್ರಶ್ನೆ ಕೇಳಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇವಾಗಾದ್ರೂ ವಿನಯ್ಗೆ ಗೊತ್ತಾಯ್ತು ಅನ್ಸುತ್ತೆ, ತಾನು ಮಾಡೋ ನಾಟಕ ಎಲ್ಲರೂ ಗಮನಿಸಿದ್ದಾರೆ ಅಂತ ನಿಮ್ಗೂ ಹಾಗೆ ಅನ್ಸುತ್ತಾ ಅಂತ ಕಮೆಂಟ್ ಮಾಡಿ. ಇವಾಗಾದ್ರೂ ಸಂಗೀತಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾ ಇದ್ದಾರೆ. ಲೇಡಿ ವಿನ್ನರ್ ಮೀಟ್ಸ್ ಲೇಡಿ ವಿನ್ನರ್ ಅಂತ ಹಾಕಿದ್ದಾರೆ. ಶ್ರುತಿ ಮೇಡಮ್ ನಿಜವಾದ ಮಾತು ಹೇಳಿದ್ರಿ, ವಿನಯ್ ಅಂಡ್ ತುಕಾಲಿ ವಾರ ದಿನಗಳ ವರ್ತನೆ ಒಂದು ತರ ಇರುತ್ತೆ, ಸುದೀಪ್ ಸರ್ ಪಂಚಾಯಿತಿಯಲ್ಲಿ ಅನುಕಂಪದ ವರ್ತನೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೂಪರ್ ಶ್ರುತಿ ಮ್ಯಾಮ್ ಬಂದಿದ್ದು ಅಲ್ಲಿವ್ರಿಗೆ ಒಳ್ಳೇದಾಯ್ತು ಅನಿಸುತ್ತೆ. ಸ್ಟೇ ಸ್ಟ್ರಾಂಗ್ ಕ್ವೀನ್, ಐ ಆಮ್ ಸಂಗೀತ ಅಂದ್ರೆ ಸಂಗೀತ ಅವ್ರನ್ನ ಟ್ಯಾಗ್ ಮಾಡ್ಬಿಟ್ಟು ಹೇಳಿರುವಂತದ್ದು. ಸೊ ಸದ್ಯ ಒನ್ ಗುಡ್ ವೀಕೆಂಡ್ ಈಸ್ ಕಮಿಂಗ್. ವಿನಯ್ಗೆ ಇಷ್ಟು ದಿನ ಸುದೀಪ್ ಸರ್ ಏನು ಕೇಳಲ್ವೋ ಅದೆಲ್ಲ ಪಕ್ಕ ಶ್ರುತಿ ಮ್ಯಾಮ್ ಕೇಳ್ತಾರೆ. ಲೇಡಿ ವಿನ್ನರ್ ಬಂದಿದ್ದಾರೆ ಅಂದ್ರೆ ಪಕ್ಕ ಈ ಸಾರಿ ವಿನಯ್ ಅವ್ರಿಗೆ ಕಾದಿದೆ ಕ್ಲಾಸ್ ಅಂತ ಹಾಕಿದ್ದಾರೆ. ಎಂಟೈರ್ ಬಿಗ್ ಬಾಸ್ ಹೌಸ್, ಬಿಗ್ ಬಾಸ್ ಅಂಡ್ ಕಂಟೆಸ್ಟೆಂಟ್ ಟಾರ್ಗೆಟಿಂಗ್ ಟು ವಿನಯ್, ದಿಸ್ ಈಸ್ ಸೈನ್ ಆಫ್ ಹೀರೋಯಿಸಮ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೆಳಗಡೆ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಇಟ್ಸ್ ನಾಟ್ ಅ ಸೈನ್ ಆಫ್ ಹೀರೋಯಿಸಮ್, ಅಲ್ಲೆಲ್ಲರೂ ಮ್ಯಾನಿಪುಲೇಟ್ ಮಾಡೋ ತಾಕತ್ ನನಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಅಂಡ್ ಇದ್ರ ಬಗ್ಗೆ ಪ್ರಶ್ನೆ ಮಾಡೋಕೆ ಇವಾಗ ಶ್ರುತಿ ಮ್ಯಾಮ್ ಮಾಡಿದರೆ ನೋಡೋಣ ಅಂತ ಹಾಕಿದ್ದಾರೆ. ಬಟ್ ಶ್ರುತಿ ಮೇಡಮ್ಗೆ ಸ್ಕ್ರಿಪ್ಟ್ ಬರ್ದು ಕೊಟ್ಟವ್ರೆ, ಅದಕ್ಕೆ ಕೇಳ್ತಿದ್ದಾರೆ, ಅದರಲ್ಲಿ ಇರೋದು ಕೇಳಬೇಕು ಅಷ್ಟೇ ಅಂತಾನು ಹೇಳ್ತಾ ಇದ್ದಾರೆ. ಏನು ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಟ್ಲೀಸ್ಟ್ ಅವ್ರ ಒಂದು ಪ್ರಶ್ನೆ ಹೋಗಿ ಮುಟ್ತಾ ಇದ್ದಿಲ್ಲ, ಅದೇ ಖುಷಿ ಅಂತಾನು ತುಂಬಾ ಜನ ಹೇಳ್ತಾ ಇದ್ದಾರೆ. ವಿನಯ್ ವಾಯ್ಸ್ ಇರೋದೇ ಹಂಗೆ ಅಂತ ಹಾಕಿದ್ದಾರೆ. ಅದಕ್ಕೆ ಅವರೇ ಹೇಳಿರೋದು, ಹೌದು ವಿನಯ್ ಯಾವಾಗಲೂ ವೀಕೆಂಡಲ್ಲಿ ಒಂಥರ ಇರ್ತಾರೆ, ವೀಕ್ ಡೇಸಲ್ಲಿ ಒಂಥರ ಇರ್ತಾರೆ, ತುಂಬಾ ಅಮಾಯಕನ ವರ್ತನೆಯನ್ನ ಸುಮ್ಮನೆ ತೋರಿಸ್ಕೊಳ್ತಾರೆ ಅಂತ ಹಾಕಿದ್ದಾರೆ. ಶ್ರುತಿ ಮ್ಯಾಮ್, ನೀವು ಬಂದು ಸರಿಯಾಗಿ ಕೆಲಸ ಮಾಡಿದ್ರಿ, ಸುದೀಪ್ ಸರ್ ಬಂದಿದ್ರು ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇರಲಿಲ್ಲ. ಸೊ ವಿನಯ್ ಈಸ್ ಫೇಕ್ ಡ್ರಾಮಾ ಒಂಟಿ ಸಲ್ಗ ಅಂತ ಅವನೇ ಹೇಳ್ಕೊಂಡು ತಿರ್ಗಾಡ್ತಾನೆ. ಬಿಗ್ ಬಾಸ್ ಗೆಲ್ಲುವ ಎಲ್ಲ ಲಕ್ಷಣಗಳು ಇದ್ರೂ ಸಹ ಅವನೇ ಕೈಯಾರೆ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವ್ಯಕ್ತಿತ್ವಗಳ ಆಟದಲ್ಲಿ ವ್ಯಕ್ತಿ ಗೆಲ್ಲಬೇಕೆ ಹೊರತು ಸಿಂಪತಿ ಅಲ್ಲ ಅಂತ ಹಾಕಿದ್ದಾರೆ. ಅಂದ್ರೆ ಇನ್ನು ವೀಕೆಂಡಲ್ಲಿ ಒಂಥರ ಇರೋದು, ವೀಕ್ ಡೇಸ್ ಅಲ್ಲಿ ಒಂಥರ ಇರೋದು ಏನು ಅಂತ. ಟೋಟಲ್ ಆಗಿ ಶ್ರುತಿ ಮ್ಯಾಮ್ ಒಳಗಡೆ ಬಂದಿರೋದ್ರ ಬಗ್ಗೆ ತುಂಬಾ ಜನ ಖುಷಿನ ವ್ಯಕ್ತಪಡಿಸಿದ್ದಾರೆ. ಅಟ್ಲೀಸ್ಟ್ ವಿನಯ್ಗೆ ಯಾರ್ದು ಪ್ರಶ್ನೆ ಮಾಡೋ ಸಿಕ್ಕಲ್ಲ. ಸುದೀಪ್ ಸರ್ ವಾರಾಂತದಲ್ಲಿ ಅವ್ರಿಗೇನು ಪ್ರಶ್ನೆ ಮಾಡ್ತಿರ್ಲಿಲ್ಲ ಅಂತಾನು ತುಂಬಾ ಜನ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅನಿಸುತ್ತೆ ಶ್ರುತಿ ಮ್ಯಾಮ್ ಒಳಗಡೆ ಬಂದಿರೋ ಬಗ್ಗೆ ಆಗಿರ್ಲಿ ಅಥವಾ ವಿನಯ್ಗೆ ಪ್ರಶ್ನೆ ಮಾಡೋ ರೀತಿ ಆಗಿರ್ಲಿ, ಇದೆಲ್ಲ ಇನ್ನು ಯಾವ ರೀತಿ ಹೋಗುತ್ತೆ ಅಂತ ಮುಂದೆ ಅಪ್ಡೇಟ್ ಮಾಡ್ತೀನಿ. ಅಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀವಿ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹ್ಯಾಪಿ ಅಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.